ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕ ಕನ್ನಡ ಚಾನಲ್ಗೆ. ಎಲ್ರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಏನಪ್ಪ ರೆಸಿಪಿ ವಿಡಿಯೋ ತೋರಿಸ್ತಾ ಇಲ್ಲ, ಏನು ಮಾಡ್ತಿದ್ದಾಳೆ ಅನ್ಕೊತಿರ್ಬೋದು. ನಾನಿಲ್ಲಿ ದೀಪಾವಳಿ ಹಬ್ಬದ ದಿನ ಚಿಕ್ಕದಾಗಿ ಒಂದು ಬ್ಲಾಗ್ ಥರ ಮಾಡಿ ಹಾಕೋಣ ಅಂದ್ಬಿಟ್ಟು ರೆಸಿಪಿ ಯಾವಾಗಲೂ ಮಾಡ್ತಾಯಿರ್ತೀನಿ. ಒಂದು ಬ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿಗೆ ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀನಿ. ಮನೆ ಕ್ಲೀನಿಂಗ್ ಅಡುಗೆ ಎಲ್ಲ ಮುಗಿದಿದೆ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಒಬ್ಬಟ್ಟು ರೆಡಿ ಮಾಡ್ಕೊತಿದ್ದೀನಿ, ಅಂದರೆ ಹೋಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಅನ್ನ, ಪಪ್ಪು, ರಸಮ್, ಅಂದರೆ ಹೋಳಿಗೆ ಸಾರು ಅಂತಾರಲ್ವ ಅದು, ಮತ್ತು ನಮ್ಮ ಮನೆಯಲ್ಲಿ ಹೋಳಿಗೆ ಯಾವಾಗನ ಮಾಡಲಿ ಬದನೆಕಾಯಿ ಪಲ್ಯ ಕಂಪಲ್ಸರಿ ಇರುತ್ತೆ. ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ರಸಮ್ ರೆಸಿಪಿ, ಪಪ್ಪು ರೆಸಿಪಿ ಮತ್ತು ಬದನೆಕಾಯಿ ರೆಸಿಪಿ, ಈ ರೆಸಿಪಿನ ಆಲ್ರೆಡಿ 3 ರೆಸಿಪಿನ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿದರೆ ಸಿಗ್ತವೆ. ಹಾಗೆ ಒಬ್ಬಟ್ಟು ರೆಸಿಪಿ ನಾನು ಇನ್ನೂ ಮಾಡಿಲ್ಲ, ಇದಕ್ಕಂದರೆ ನನಗೆ ಇನ್ನೂ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ. ಸಿಂಪಲ್ಲಾಗಿ ಸಣ್ಣದಾಗಿ ರೆಸಿಪಿ ಮಾಡ್ತೀನಿ. ಅಂದರೆ ಸ್ವಲ್ಪ ದಪ್ಪ ಇರುತ್ತೆ. ನಾನು ಹೋಳಿಗೆ ಮಾಡೋದು ಇದು ಬಂದುಬಿಟ್ಟು ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಟ್ರೈ ಮಾಡಿಲ್ಲ, ನನ್ನ ಚಾನಲಲ್ಲೂ ಅಪ್ಲೋಡ್ ಮಾಡಿಲ್ಲ. ಆದರೆ ಹೂರಣ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ನಾನಲ್ಲಿ ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಆ ಥರ ಸೇಮ್ ಮೆಥಡಲ್ಲಿ ಟ್ರೈ ಮಾಡಿದರೆ ಕರೆಕ್ಟಾಗಿ ಬೇಳೆ ಇಲ್ಲದೇ ಕರೆಕ್ಟಾಗಿ ಸಾಫ್ಟಾಗಿ ಹೂರಣ ನೀವು ರೆಡಿ ಮಾಡ್ಕೋಬೋದು. ಇದಿಷ್ಟು ಮಾಡಿಟ್ಕೊಂಡು ಮತ್ತು ಹೂರಣನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕಣಕನ್ನು ನೆನಿಟ್ಕೊಂಡಿದ್ದೀನಿ. ಇವಾಗ ನಾನು ಹೋಳಿಗೆ ತಟ್ಕೊತಾ ಇದ್ದೀನಿ. ಫಸ್ಟು ನೈವೇದ್ಯಗೆ ಹೋಳಿಗೆ ಮಾಡ್ಕೊಳೋಣ ಅಂದ್ಬಿಟ್ಟು ನೈವೇದ್ಯಗೆ ಹೋಳಿಗೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನನ್ನ ಮಗ ಬಂದ್ಬಿಟ್ಟು ತುಂಬ ಕಿರಿಕಿರಿ ಮಾಡ್ತಾಯಿದ್ದಾನೆ. ಯಾಕಂದರೆ ನಾನು ಆಮೇಲೆ ಫುಲ್ ಟೈಮ್ ಆಗಿಬಿಟ್ಟಿತ್ತು, 8:15 ಆಗಿತ್ತು. ಅವನು ತುಂಬ ಹೊಟ್ಟೆ ಹಸಿವು ಮಾಡ್ಕೊಂಡಿದ್ದೆ. ಯಾಕಂದರೆ ಸ್ಕೂಲಿಗೆ ಬೇಗ ಹೋಗೋದ್ರಿಂದ ಅವರು 8 ಗಂಟೆಗೆಲ್ಲ ಊಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವ್ನು ತುಂಬ ಹೊಟ್ಟೆ ಹಸಿವು ಮಾಡ್ಕೊಂಡಿದ್ದೆ. ಆಗಾಗ ಮಧ್ಯೆ ಬಂದು ಕಿರಿಕಿರಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಅಂತ ನಾನು ಹಿಂದಿನ ದಿನವೇ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಕೊಟ್ಬಿಟ್ಟು ಅವನ್ನ ಕಳಿಸಿದ್ದೆ. ಹೊರಗಡೆ ಹೋಗ್ಬಿಡು ನೀನು, ತಿನ್ಕೊತ ಇರೋ ಅಂತಂತ ಕಳಿಸಿದ್ದೆ. ತಿಂತಾ ಇರೋ ಅಂತ ಹೊರಗಡೆ ಕಳಿಸಿದ್ದೆ. ನಾನು ಇಲ್ಲಿ ಒಬ್ಬಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ಮಾಡ್ತಾ ಇರೋದು, ಬ್ಲಾಗ್ ಮಾಡ್ತಾ ಇರೋದು ಶುಕ್ರವಾರ, ಅಮಾವಾಸ್ಯೆ ದಿನ ಶುಕ್ರವಾರ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ. ಅದಕ್ಕೆ ನಾವು ಹೋಗುವಾಗೆಲ್ಲ ನೈವೇದ್ಯ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಮನೆ ದೇವರಿಗೆ ನೈವೇದ್ಯವಾಗಿ ಮತ್ತು ಮನೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಮಾಡೋದಕ್ಕಂತ ಫಸ್ಟು ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮನೇಲಿ ಎಲ್ಲರಿಗೂ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಮಾಡೋದು ಇಷ್ಟು ಚಿಕ್ಕದಾಗಿ ಹೋಳಿಗೆ, ಸ್ವಲ್ಪ ದಪ್ಪನೇ ಇರುತ್ತೆ. ನಾನು ಹೋಳಿಗೆ ಬಂದ್ಬಿಟ್ಟು ನಮ್ಮ ಅತ್ತೆಯವರು ಇದ್ದಾರಲ್ವ, ತುಂಬ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ, ತುಂಬ ಸಾಫ್ಟಾಗಿ. ನೀನು ಯಾವಾಗಾದರೂ ತಿನ್ನು, ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ಆದರೂ ತಿನ್ನು, ಸಾಫ್ಟಾಗಿ ಮೆತ್ತಗೆ ಹಂಗೆ ಇರುತ್ತೆ. ನೋಡಿ, ಒಂದು ಹೋಳಿಗೆ ರೆಡಿ ಆಯಿತು. ಇವಾಗ 2ನೇ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಮಧ್ಯದಲ್ಲಿ ಬಂದು ಕೇಳ್ತಾ ಇದ್ದ, ಅಮ್ಮ ಆಯಿತಾ, ನನಗೊಂದು ಹಾಕ್ಕೊಡು ಅಂತ ಅವ್ನಿಗೆ ಹೇಳ್ತಾ ಇದ್ದೆ. ಫಸ್ಟು ದೇವ್ರಿಗೆ ಮಾಡಿಬಿಟ್ಟು ತೆಗೆದಿಡ್ತೀನಿ, ಆಮೇಲೆ ನಿನಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ನೋಡಿ, ಒಂದು ಹೋಳಿಗೆ ರೆಡಿ ಆಯಿತು. ಇದೆಲ್ಲ ಮಾಡಿ ಇಟ್ಕೊಂಡು ದೇವರಿಗೆ ಹೋಳಿಗೆ ಮಾಡಿಬಿಟ್ಟು ಮನೆಗೆ ತಿನ್ನೋರ್ಗು ಬೇಕಾಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಹೋಳಿಗೆ ಮಾಡಿಬಿಟ್ಟು ನಾನು ಇಲ್ಲಿ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದೆ. ನಾನು ಗುರುವಾರ ಅಮಾವಾಸ್ಯೆ ಬಂದಿತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಗುರುವಾರ ಸಾಯಂಕಾಲನೇ ನಾನು ದೀಪಗಳು ಮತ್ತು ಕಳಶ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೂ ನನಗೆ ಶುಕ್ರವಾರ ದಿನ ಬೇಗ ಆಗಿಬಿಡುತ್ತೆ. ಇಷ್ಟೆಲ್ಲ ಅಡುಗೆದಿದಲ್ವ, ಅಡುಗೆ ಮಾಡಿಕೊಂಡು ಮತ್ತು ನನಗೆ ಅವೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಗುರುವಾರ ಹಿಂದಿನ ದಿನ ಪೂಜೆ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಇವತ್ತು ದೀಪ ಕಳಶ ಏನೂ ತೆಗಿತಾ ಇಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಮುಂದೆ ಹಾಕಿರ್ತಕ್ಕಂಥ ರಂಗೋಲಿ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಗುಡಿಸಿ ಮತ್ತು ಇದ್ದಂಗೆ ರಂಗೋಲಿ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ, ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಟೈಮ್ ಆಗಿತ್ತು ಅಂತ ಹೇಳಿದೆ ಅಲ್ವ, ನಮ್ಮ ಮನೆಯವರು ಅಷ್ಟೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವರು ಬೈಕೆಲ್ಲ ತೊಳೆದ್ಬಿಟ್ಟು ಅಮಾವಾಸ್ಯೆಗೆ ನಾವು ಬೈಕ್ ತೊಳೆದ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡೋಣ ಅಂದ್ಬಿಟ್ಟು ಅವರು ಬೇಗ ರೆಡಿ ಮಾಡ್ಕೊತಾ ಇದ್ರು ಪೂಜೆಗೆ. ನಮ್ಮದು ದೇವ್ರ ಜಗಲಿ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ದೊಡ್ಡದು ರಂಗೋಲಿಯನ್ನು ಹಾಕೋದಕ್ಕೆ ಹೋಗೋದಿಲ್ಲ. ನನಗೆ ಅಷ್ಟಾಗಿ ದೊಡ್ಡದು ರಂಗೋಲಿನೂ ಬರೋದಿಲ್ಲ. ಸಿಂಪಲ್ಲಾಗಿ ನಾನು ಬಂದಿರತಕ್ಕಂಥ ರಂಗೋಲಿನೇ ಹಾಕ್ಬಿಡ್ತೀನಿ. ನೋಡಿ, ನನ್ನ ಮಗ ಬಂದ್ಬಿಟ್ಟು ನಾವು ಹೊರಗಡೆ ಪೂಜೆ ಮಾಡ್ತಾಯಿದ್ವಿ, ಗಾಡಿಗೆ ಇಡೋದಕ್ಕೆ ಹೂವು ಕೊಡು ಅಂತ ಕೇಳ್ತಾ ಇದ್ದೆ. ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಇಲ್ಲಿ ಹೂವು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಅವನಿಗೆ.
ನಿಮ್ಮ ಮನೇಲಿ ದೀಪಾವಳಿ ಹಬ್ಬ ಎಲ್ಲ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಲಕ್ಷ್ಮೀನ ಕೂಡಿಸ್ಬಿಟ್ಟು, ಕೆಲವೊಬ್ರು ಲಕ್ಷ್ಮೀನೆಲ್ಲ ಕೂಡಿಸ್ಬಿಟ್ಟು ಹಬ್ಬ ಮಾಡ್ತಾರೆ. ನಾನು ಆ ಥರ ಏನೂ ಮಾಡೋದಿಲ್ಲ. ನೆಕ್ಸ್ಟು ಮುಂದೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಹಬ್ಬನ. ನೀವು ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ಮನೇಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಮಾಡಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ವ್ಲಾಗ್ ಫಸ್ಟ್ ಟೈಮ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸಿದೆ ಅಂದ್ಬಿಟ್ಟು ಅಭಿಪ್ರಾಯನೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ. ಆ ಬೆಲ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಅಲ್ಲಿ ದೇವ್ರ ಮುಂದೆ ಎಲ್ಲ ರೆಡಿ ಮಾಡಿಟ್ಟು ಬಂದ್ಬಿಟ್ಟು ಇಲ್ಲಿ ಬಾಗಿಲು ಪೂಜೆನ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಬಾಗಿಲು ಪೂಜೆ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಅವತ್ತು ನಾನು ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಡುಗೆ ಕೆಲಸ ಮಾಡೋಕೆ ನಿಂತ್ಕೊಂಡಿರೋದ್ರಿಂದ ಬಾಗಿಲು ಪೂಜೆ ಏನೂ ಮಾಡೋದಿಲ್ಲ. ಅದಕ್ಕೆ ಇವಾಗ ಒಳಗಡೆ ಎಲ್ಲ ಮುಗಿಸ್ಕೊಂಬಿಟ್ಟು ಹೊರಗಡೆ ಬಾಗಿಲು ಪೂಜೆ ಮಾಡೋಣ ಅಂದ್ಬಿಟ್ಟು ಬಾಗಿಲು ಪೂಜೆ ಮಾಡ್ಕೊತಾ ಇದ್ದೀನಿ. ನಾವು ಚಿಕ್ಕವರಿರುವಾಗ ಈ ಥರ ಏನು ಮಾಡೋದೇ ಇರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹಬ್ಬ ಅಂತಂದರೆ ಯಾವುದು ಹೊಸ ಬಟ್ಟೆ ಹಾಕೊಂಡಿವಿ, ಮನೇಲಿ ಏನು ತಿಂಡಿ ಮಾಡಿದ್ದಾರೆ, ಏನು ಊಟ ಮಾಡಿದ್ದಾರೆ ಅಂತ ಅಷ್ಟೇ ರೆಡಿ ಇದು ಮಾಡ್ಕೊತಾ ಇರ್ತೀವಿ. ಮದುವೆ ಆದಮೇಲೆ ಇದೆಲ್ಲ ಅಭ್ಯಾಸ ಆಗುತ್ತೆ. ಫಸ್ಟ್ ಅವ್ರಿಗೆ ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು, ಆಮೇಲೆ ಅವರೆಲ್ಲ ಮನೇಲಿ ತಿಂದಮೇಲೆ ನಾವು ತಿನ್ನಬೇಕು ಅನಿಸುತ್ತೆ. ನಾವು ಚಿಕ್ಕವರಿರುವಾಗ ದೀಪಾವಳಿ ಹಬ್ಬದಲ್ಲೆಲ್ಲ ಇದೆಲ್ಲ ತಲೆನೇ ಕಟ್ಸ್ಕೊತಾ ಇದ್ದಿಲ್ಲ. ಊಟ ತಿಂದಿದ್ದಾದಮೇಲೆ ಫಸ್ಟ್ ಪಟಾಕಿ ತೊಗೋಬೇಕು. ನಮಗೆ ಎಷ್ಟು ಪಟಾಕಿ, ನಮ್ಮ ಅಕ್ಕೋರಿಗೆ ಅದೆಲ್ಲ ಪಟಾಕಿ ಎಲ್ಲ ಹಂಚ್ಕೊಂಡ್ಬಿಟ್ಟು ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಡ್ತಾ ಇದ್ವಿ. ಬಿಸಿಲಲ್ಲೆಲ್ಲ ಒಣಗಿಟ್ಟಿದ್ದಾದಮೇಲೆ ಸಾಯಂಕಾಲ ಟೈಮ್ ಪಟಾಕಿ ಬಿಡೋದು. ನಮ್ಮ ಮನೇಲಿ, ನಮ್ಮ ಅಮ್ಮವ್ರ ಮನೆಯಲ್ಲಿ, ನಮ್ಮ ಅಪ್ಪವ್ರ ಮನೆಯಲ್ಲೆಲ್ಲ ನಾವು ಲಕ್ಷ್ಮೀನ ಕೂಡಿಸ್ತೀವಿ ಸಾಯಂಕಾಲ ಟೈಮ್ನಲ್ಲಿ. ಲಕ್ಷ್ಮೀ ಪೂಜೆ ಯೂಸಲಿ ದೀಪಾವಳಿ ಟೈಮ್ನಲ್ಲಿ ಸಾಯಂಕಾಲ ಟೈಮಲ್ಲೆಲ್ಲ ಮಾಡ್ತಾರಲ್ವ. ನಾವು ಸಾಯಂಕಾಲ ಟೈಮ್ನಲ್ಲಿ ದೀಪಾವಳಿ ಹಬ್ಬ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದ್ಮೇಲೆ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾನಿಲ್ಲಿ ಬಾಗಿಲ ಮೇಲೆ ರಂಗೋಲಿ ಹಾಕಿದ್ದೀನಲ್ವ, ಅಷ್ಟು ದೊಡ್ಡದಾಗಿ ರಂಗೋಲಿ ಏನು ಹಾಕೋದಕ್ಕೆ ಹೋಗೋದಿಲ್ಲ. ಚಿಕ್ಕ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ. ಬಾಗಿಲ ಮೇಲೆ ಡೈಲಿ ಬಾಗಿಲ ಮೇಲೆ ಅಷ್ಟೇ ಹಾಕ್ತೀನಿ. ಕೆಳಗಡೆ ಎಲ್ಲ ರಂಗೋಲಿ ಹಾಕೋದಕ್ಕೆ ಹೋಗೋದಿಲ್ಲ. ಇವತ್ತು ಹಬ್ಬ ಇದೆ ಅಂದ್ಬಿಟ್ಟು ಸ್ಪೆಷಲಾಗಿ ಕೆಳಗಡೆ ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಬೇಗ ಎದ್ದು ಮಾಡ್ತೀವಿ ಹಬ್ಬದ ಟೈಮ್ನಲ್ಲಿ, ಬೇಗ ಬೇಗ ಮಾಡೋಣ ಅಂದರೆ ಟೈಮ್ ಆಗೋದೇ ಇಲ್ಲ. ಟೈಮ್ ಆಗನೇ ಬಿಡುತ್ತೆ ಅಲ್ಲಿಗೆ. ನಾನು ಇದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು ಶುಕ್ರವಾರ ದಿನ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಶನಿವಾರನೇ ಅಲ್ಲ, ಇವತ್ತು ಮಾಡಿದ್ದು ಶುಕ್ರವಾರ ಮಾಡಿದ್ದು. ಇವತ್ತು ಶನಿವಾರನ ಹಾಕೋಣ ಅಂತಂದ್ಬಿಟ್ಟು ತುಂಬ ಟ್ರೈ ಮಾಡಿದೆ, ಆದರೆ ಆಗಲೇ ಇಲ್ಲ ಶನಿವಾರ ಹಾಕೋದಕ್ಕೆ. ಅದಕ್ಕೆ ಈ ವಿಡಿಯೋ ನಮಗೆ ಐತವಾರ ಕರೆಕ್ಟು 1 ಗಂಟೆ ಬರುತ್ತೆ. ನಾನು ಯಾವಾಗಲೂ ಇತ್ತೀಚೆಗೆ 1 ಗಂಟೆಗೆ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಏನಿಲ್ಲಿ ನೀನು ಪೂಜೆ ಮಾಡ್ತಾ ಇದೀಯಾ, ನಿಮ್ಮ ಮನೇಲಿ ಅವೆಲ್ಲ ಊಟ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಇಲ್ಲ, ತುಂಬ ಟೈಮ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ಹೊಟ್ಟೆ ಹಶ್ವಾಗಿದೆ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಯಜಮಾನರು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೂ ಊಟ ಮುಗಿಸ್ಕೊತಾ ಇದ್ದರು. ಹಿಂದಿನ ದಿನವೇ ಎಲ್ಲರೂ ಸೇರಿ ಪೂಜೆ ಎಲ್ಲ ಮಾಡಿದ್ವಲ್ವ, ಅದಕ್ಕೋಸ್ಕರ ಇವತ್ತು ನಾನೇ ಮಾಡ್ತೀನಿ ಬಿಡಿ, ನಿಮಗೆ ಟೈಮ್ ಆಗುತ್ತೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಾನು ಇಲ್ಲಿ ನೈವೇದ್ಯ ಎಲ್ಲ ಇಟ್ಬಿಟ್ಟು ಕಾಯಿಯಲ್ಲಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿ ಬಾಗಿಲು ಪೂಜೆ ಈ ಥರ ಮಾಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಚಿಕ್ಕದಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನೈವೇದ್ಯ ಇಟ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ದೀಪ ಹಚ್ಚಿ ಮಂಗಳಾರತಿ ಮಾಡಿದ್ದೀನಿ. ಹಾಗೆ ಅವತ್ತು ನಾವು ಊಟಕ್ಕೆ ಏನೇನು ಮಾಡ್ಕೊಂಡಿದ್ವಿ ಅಂದರೆ ನೋಡಿ, ಇಲ್ಲಿ ಫಸ್ಟು ಒಬ್ಬಟ್ಟು ಮಾಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ, ನಾನು ಹೇಳಿದ್ವಲ್ವ ನಮ್ಮ ಮನೇಲಿ ಹೋಳಿಗೆ ಮಾಡಲಿ, ಕರಿಗೋಡು ಮಾಡಲಿ, ಕಂಪಲ್ಸರಿ ಬದನೆಕಾಯಿ ಪಲ್ಯ ಇರುತ್ತೆ ಅಂದ್ಬಿಟ್ಟು ಬದನೆಕಾಯಿ ಪಲ್ಯ, ಅನ್ನ, ಪಪ್ಪು, ಹಾಗೆ ರಸಮ್ ಮಾಡಿದ್ದೆ. ಹಾಗೆ ಹಿಂದಿನ ದಿನವೇ ಚಕ್ಲಿ ಮಾಡಿ ಇಟ್ಕೊಂಡಿದ್ದೆ. ಚಕ್ಲಿ ಮತ್ತು ಶಂಕರಪಾಳೆ ಮಾಡಿದ್ದೆ, ಅವೆರಡನ್ನೂ ಇಟ್ಕೊಂಡಿದ್ದೀನಿ. ಇಷ್ಟು ದೀಪಾವಳಿಯಲ್ಲಿ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆ ರೆಸಿಪಿ. ಸಾಯಂಕಾಲ ಆಯ್ತಲ್ವ, ದೀಪ ಎಲ್ಲ ಹಚ್ಚೋಣ, ದೀಪಾವಳಿ ದಿನ ದೀಪ ಎಲ್ಲ ಹಚ್ಬೇಕಲ್ವ, ದೀಪ ಎಲ್ಲ ಹಚ್ಚೋಣ ಅಂದ್ಬಿಟ್ಟು ಮನೇಲಿ ಆಗಲೇ ಪೂಜೆ ಮಾಡ್ಕೊಂಡಿದ್ದೆ, ದೇವ್ರಿಗೆ ದೀಪ ಎಲ್ಲ ಹಚ್ಕೊಂಡಿದ್ದೆ. ಇವಾಗ ಹಚ್ಚಿಬಿಟ್ಟಿದ್ದೆ. ಇವಾಗ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ದೀಪ ಇಡೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ.
ಮಧ್ಯದಲ್ಲಿ ನನ್ನ ಮಗನೂ ಅಷ್ಟೇ ಬರ್ತಾ ಇದ್ದಾನೆ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ. ಅವ್ನಿಗೆ ಯಾವಾಗಲೂ ಇಂಟ್ರೆಸ್ಟು, ನಾನು ಏನಾದರೂ ಮಾಡ್ತಾಯಿದ್ರೆ ಬಂದುಬಿಡ್ತಾನೆ, ನಾನು ಮಾಡ್ತೀನಮ್ಮ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂದ್ಬಿಟ್ಟು. ನೋಡಿ ಅವನೂ ಹೂವು ಎಲ್ಲ ಹಾಕ್ತಾಯಿದ್ದಾನೆ. ಖುಷಿ ಆಗುತ್ತಲ್ವ ಮಕ್ಕಳು ಈ ಥರ ಏನಾದರೂ ಹೆಲ್ಪ್ ಮಾಡ್ತೀನಿ ಅದು ಚಿಕ್ಕವ್ರು ಇರುವಾಗ ಅಷ್ಟೇ ಹೆಲ್ಪ್ ಮಾಡೋದು. ದೊಡ್ಡವರಾದಮೇಲೆ ಏನಾದರೂ ಹೆಲ್ಪ್ ಮಾಡಿ ಬಂದಂತಂದರೆ ಕೇಳೋದೇ ಇಲ್ಲ, ಹೋಗಮ್ಮ ಇರಲಿ ನಾನು ಹೋಗ್ತೀನಿ ಹೊರಗಡೆ ಆಟ ಆಡೋದಕ್ಕೆ ಅಂತ ಹೇಳ್ತಾರೆ ಅನಿಸುತ್ತೆ. ಇವಾಗ ಮಾತ್ರ ಇಬ್ಬರೂ ಹೆಲ್ಪ್ ಮಾಡ್ತಾರೆ. ಏನಾದರೂ ಕೆಲಸ ಮಾಡ್ತಾಯಿದ್ರೆ ಏನಾದರೂ ಮಾಡಿ ಅಂತಂದರೆ ಅವರೂ ಇಬ್ಬರೂ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರಿಗೇನೂ ಇಲ್ಲ, ಫಸ್ಟ್ ಇವಾಗ ದೀಪ ಎಲ್ಲ ಹಚ್ಬಿಡ್ಬೇಕು, ನೆಕ್ಸ್ಟ್ ಪಟಾಕಿ ಹೊಡಿಬೇಕು, ಅದೇ ಅವ್ರಿಗಿರೋದು. ಫಸ್ಟ್ ಹಚ್ಚಮ್ಮ, ಬೇಗ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಒಳಗಡೆ ಹೋಗಿದ್ದೀನಿ, ಎಣ್ಣೆ ಮತ್ತು ಬತ್ತಿ ತೊಗೊಂಬರೋಣ ಅಂದ್ಬಿಟ್ಟು ನನ್ನ ಮಗ ಆಗಲೇ ಪಂಕ್ತಿ ಎಲ್ಲ ತಂದುಬಿಟ್ಟು ಜೋಡಿಸ್ತಾ ಇದ್ದಾನೆ. ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿ ಇಡಬಾರ್ದು ಅಂತ ಅವನೇ ಜೋಡಿಸ್ತಾ ಇದ್ದಾನೆ. ನಾನು ವೀಡಿಯೋ ಹಂಗೆ ಆನ್ ಮಾಡಿಟ್ಟು ಹೋಗಿದ್ದೆ, ಅವನೇ ಜೋಡಿಸ್ಕೊಂಡು ಮಾಡ್ತಾ ಇದ್ದಾನೆ ಎಲ್ಲ. ಇಲ್ಲಿ ಏನಾಯ್ತು ಅಂದರೆ ನಾನು ವೀಡಿಯೋ ಆನ್ ಇದೆ ಅಂತ ಅಂದ್ಕೊಂಡಿದ್ದೀನಿ, ಅದು ಮರ್ತೋಗ್ಬಿಟ್ಟಿದ್ದೀನಿ, ಆಫ್ ಆಗಿಬಿಟ್ಟಿದೆ ವೀಡಿಯೋ. ದೀಪ ಎಲ್ಲ ಹಚ್ಚೋದೆಲ್ಲ ವೀಡಿಯೋ ಆಗಲೇ ಇಲ್ಲ. ನಾನು ಅಷ್ಟೇ ಸಿಂಪಲ್ಲಾಗಿ ದೀಪ ಹಚ್ಕೊಂಡು ಬಾಗಿಲಿಗೆ 2 ಪಂಕ್ತಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಮುಂದೆನೂ ಅಷ್ಟೇ 2 ಪಂಕ್ತಿ ಇಟ್ಬಿಟ್ಟು ದೀಪ ಹಚ್ಚಿದ್ದೆ. ಹಾಗೆ ನನ್ನ ಮಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಪಟಾಕಿ ಎಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಅದೆಲ್ಲ ಪಟಾಕಿ ಆದಮೇಲೆ ಇಲ್ಲಿ ರೆಡ್ ಕಲರ್ದು ಪಟಾಕಿ ಬರುತ್ತಲ್ವ, ಆ ಪಟಾಕಿ ಹೊಡಿತೀನಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕರ್ಕೊಂಡು ನಿಂತ್ಕೊಂಡಿದ್ದೀನಿ. ಬಾ ಡ್ಯಾಡಿ ನನಗೆ ಹೆಲ್ಪ್ ಮಾಡ್ಬಾ, ನಾನು ಪಟಾಕಿ ಹೊಡಿತೀನಿಲ್ಲ ಅಂದ್ಬಿಟ್ಟು. ಅವಂದಾಯ್ತು. ಇವಾಗ ನಮ್ಮ ದೊಡ್ಡವನು ಪಟಾಕಿ ಹೊಡಿತಾ ಇದ್ದಾನೆ. ಇನ್ನೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಹೇಗಿದೆ ಅಂದ್ಬಿಟ್ಟು, ಈ ಬ್ಲಾಗ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.